ಕೆಪಿಸಿಸಿ ಕಚೇರಿ ಇವತ್ತು ಅಕ್ಷರಶಃ ರಣಾಂಗಣವಾಗಿತ್ತು. ಪಕ್ಷ ಸಂಘಟನೆ ಶಿಸ್ತಿನ ಸಿಪಾಯಿಗಳಂತೆ ಇರಬೇಕಾದ ಪಕ್ಷದ ಪದಾಧಿಕಾರಿಗಳೇ ಕೈ ಮಿಲಾಯಿಸಿ ಕಿತ್ತಾಡಿ ಬಡಿದಾಡಿಕೊಂಡಿದ್ದಾರೆ. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಹಾಗೂ ಉಪಾಧ್ಯಕ್ಷೆ ನಡುವಿನ ಗಲಾಟೆ ಈಗ ಹಾದಿ ಬೀದಿ ರಂಪಾಟವಾಗಿದೆ. ಕೆಪಿಸಿಸಿ ಕಚೇರಿಯಲ್ಲೇ ಕಾರ್ಯಕರ್ತರ ಮಾರಾಮಾರಿ. ಮಂಜುನಾಥ್ ಗೌಡ, ದೀಪಿಕಾ ರೆಡ್ಡಿ ಬೆಂಬಲಿಗರ ಬಡಿದಾಟ. ಕೆಪಿಸಿಸಿ ಕಚೇರಿ ಇಂದು ಅಕ್ಷರಶಃ ರಣರಂಗವಾಗಿತ್ತು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ನೂಕಾಡಿ ತಳ್ಳಾಡಿ ಕೈ ಮೇಲಾಯಿಸಿ ಬಡಿದಾಡಿಕೊಂಡಿದ್ದಾರೆ. ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಸೇರಿದಂತೆ 15 ಪದಾಧಿಕಾರಿಗಳಿಗೆ ಕೊಟ್ಟ ವಿಚಾರಕ್ಕೆ ಯುವ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ರಣಭೀಕರ ವಾರ್ ನಡೆದಿದೆ. ಪಕ್ಷದ ಕಚೇರಿಯಲ್ಲಿ ನೀಟ್ ಅಕ್ರಮದ ವಿರುದ್ಧ ಹೋರಾಟದ ಬಗ್ಗೆ ಚರ್ಚೆ ನಡೆಸಲು ಕರೆಯಲಾಗಿದ್ದ ಸಭೆಯಲ್ಲಿ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ನೋಟಿಸ್ ನೀಡದೆ ಏಕಾಏಕಿ ಪದಾಧಿಕಾರಿಗಳನ್ನು ಅಮಾನತು ಮಾಡಿದ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ಎರಡೂ ಬಣದ ಪದಾಧಿಕಾರಿಗಳು ಬಡಿದಾಡಿಕೊಂಡಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ವಿರುದ್ಧ ಆಕ್ರೋಶ ಹೊರಹಾಕಿದ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ, ರಾಜ್ಯಾಧ್ಯಕ್ಷ ಆದವರು ಸಮಿತಿಯನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು. ಮಂಜುನಾಥ್ ದ್ವೇಷದ ನಡೆ ಅನುಸರಿಸುತ್ತಿದ್ದಾರೆ. ಪದಾಧಿಕಾರಿಗಳಿಗೆ ಪಕ್ಷದ ಕಚೇರಿಯಿಂದ ಹೊರಗೆ ಹೋಗಿ ಅಂತ ಬೇರೆ ರೀತಿಯ ಪದ ಬಳಕೆ ಮಾಡಿದ್ದಾರೆ. ನನ್ನನ್ನ ತಳ್ಳಲು ಪ್ರಯತ್ನ ಮಾಡಿದಾಗ ಇಷ್ಟೆಲ್ಲ ಆಗಿದೆ ಎಂದು ಆಕ್ರೋಶ ಹೊರಹಾಕಿದ್ರೆ ನೋಟಿಸ್ ಕೊಡದೆ ಪದಾಧಿಕಾರಿಗಳನ್ನ ಅಮಾನತಿನಲ್ಲಿಟ್ಟಿರೋದು ಸರಿಯಲ್ಲ. ಅದಕ್ಕಾಗಿ ಗಲಾಟೆ ಆಗಿದೆ ಅಂತ ಬಿಂದುಗೌಡ ಕಿಡಿಕಾರಿದ್ದಾರೆ. ಬೇರೆ ಎಲ್ಲ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ತೊಂದರೆ ಕೊಡ್ತಾ ಇದ್ರು. ಸೊ ಈ ವಿಚಾರವಾಗಿ ನಾವ್ ಯಾವತ್ತೂ ವಾಯ್ಸ್ ರೇಸ್ ಮಾಡಕ್ ನಮ್ಗೆ ಅವಕಾಶ ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ಮಂಜುನಾಥ್ ಅವರು ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಹೋಲ್ಡ್ ಅನ್ನ ಇಟ್ಟಿದ್ರು. ಸೊ ಅದಕ್ಕೆ ಇವತ್ತು ಏನ್ ನಮ್ಮ ಸ್ಟೇಟ್ ಎಕ್ಸಿಕ್ಯೂಟಿವ್ ಇತ್ತು ಅದರಲ್ಲಿ ನಾವೆಲ್ಲರೂ ಈ ವಿಚಾರವಾಗಿ ಮಾತಾಡಬೇಕು ಅಂತ ನಾವು ಅವ್ರನ್ನ ಮಾತಾಡ್ಲಿಕ್ಕೆ ಟ್ರೈ ಮಾಡಿದಾಗ ನಮ್ ಏನ್ ನ್ಯಾಷನಲ್ ಇನ್ಚಾರ್ಜ್ ಇದ್ದಾರೆ ಅವರು ಆ ಒಂದು ಮೀಟಿಂಗ್ ಇಂದ ಎದ್ದೋಗ್ಲಿಕ್ಕೆ ಪ್ರಯತ್ನ ಪಟ್ರು. ಮಂಜುನಾಥ್ ಗೌಡ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಿ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದು ದೀಪಿಕಾ ರೆಡ್ಡಿ ಗುಂಪಿನ ವಾದವಾದ್ರೆ, ಪದಾಧಿಕಾರಿಗಳನ್ನ ಅಮಾನತಿನಲ್ಲಿಟ್ಟ ವಿಚಾರಕ್ಕೆ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಹೇಳೋದೇ ಬೇರೆ. ಕೆಲವು ಪದಾಧಿಕಾರಿಗಳನ್ನ ಹೋಲ್ಡ್ ಇಡಲಾಗಿತ್ತು, ಅದನ್ನ ಬಿಟ್ಟು ಬೇರೇನೂ ಆಗಿಲ್ಲ. ಯಾರೇನ್ ಕೆಲಸ ಮಾಡಿದ್ದಾರೆ ಅದನ್ನ ಕೆಪಿಸಿಸಿ ಅಧ್ಯಕ್ಷರಿಗೆ ಹೇಳ್ತೇವೆ. ಡಿಸಿಎಂ ಡಿಕೆಶಿ ಅವರಿಗೆ ಮಾಹಿತಿ ಗೊತ್ತಾಗಿದೆ, ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷರೇ ಕ್ರಮ ಕೈಗೊಳ್ತಾರೆ ಎಂದಿದ್ದಾರೆ. ಅದು ಮೀಟಿಂಗ್ ಅಲ್ಲಿ ಮಾತಾಡಿದ ತಪ್ಪು, ಯಾರೇ ಯಾವ ಹುಡುಗರು ಮಾತಾಡಿದ್ದಾರೆ ಎಲ್ಲರಿಗೂ ಕೂಡ ವಿಡಿಯೋ ಇದೆ. ಇವಾಗ ಅದೇನ್ ಇಂಡಿಸಿಪ್ಲಿನ್ ಯಾರು ಇದ್ ಮಾಡ್ತಾರೆ ಅದನ್ನ ನಮ್ಮ ಪಿಸಿಸಿ ಅಧ್ಯಕ್ಷರು ಗಮನಕ್ಕೆ ತಿಂದು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಗಮನಕ್ಕೆ ತಂದು ಮೊದಲು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಅದನ್ನ ಡೀಟೇಲ್ಸ್ ಕೂಡ ಅವ್ರು ಆಲ್ರೆಡಿ ಗೊತ್ತಾಗಿ ತಿಳಿಸಿದ್ದಾರೆ. ಆ ಡೀಟೇಲ್ಸ್ ಕೂಡ ಕೊಡ್ತೀವಿ. ಅದಾದ ನಂತರ ಅವ್ರು ಏನ್ ಕಾಲ್ ತಗೊಂತಾರೆ ಆರ್ಗನೈಸೇಷನ್ ಇಂದ ಅದ್ ಮಾಡ್ತೀವಿ. ಈಗಿರೋ ಯೂತ್ ಕಾಂಗ್ರೆಸ್ ಮತ್ತೆ ಬೆಳೀತಾ ಇರೋ ರೀತಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚಿನ ಒಂದು 10-15 ವರ್ಷದಲ್ಲಿ ಯೂತ್ ಎಲ್ಲ ಬಹಳ ಅಗ್ರೆಸಿವ್ ಇರ್ತಾರೆ. ಒಟ್ಟಾರೆ ಪಕ್ಷ ಸಂಘಟನೆಯಲ್ಲಿ ಯಶಸ್ವಿಯಾಗಿ ಭಾಗಿಯಾಗದ 15 ಪದಾಧಿಕಾರಿಗಳನ್ನ ಅಮಾನತಿನಲ್ಲಿಟ್ಟಿರುವ ವಿಚಾರವಾಗಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ವಾರ್ ಆಗಿದೆ. ಅಲ್ಲದೆ ಕೆಪಿಸಿಸಿ ಕಚೇರಿಯಲ್ಲೇ ಯುವ ಕಾಂಗ್ರೆಸ್ ಅಧ್ಯಕ್ಷ, ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ನಿಗಮ್ ಭಂಡಾರಿಗೆ ಘೇರಾವ್ ಹಾಕಿರೋದು ರಾದ್ದಾಂತಕ್ಕೆ ಕಾರಣವಾಗಿದೆ. ಈ ಗದ್ದಲ ಗಲಾಟೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.